ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೋಬೋ ಗಣೇಶ್ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ತುಂಬ ಖುಷಿಯಾಗಿದೆ ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ನಮ್ದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಸೀನಿಯರ್ ಪ್ರೆಸ್ ಅವರೆಲ್ಲ ಇದ್ದಾರೆ. ಸೊ ಹೊಸಬರು ತುಂಬ ಜನ ಇವಾಗ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ, ನಮ್ದು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ಒಬ್ಬೊಬ್ಬರು ಹೆಸರು ಹೇಳಿದ್ರೆ ನಾನೇ ತುಂಬ ಟೈಮ್ ತೊಗೊಂಡಿದ್ದೀನಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಫೋನಲ್ಲಿ ನಾವು ಹಿಂಗಂದ್ರೆ ಸೀರಿಯಲ್ ಥರ ಮಾತಾಡ್ತೀವಿ. ನಾ ಯಾರಾಗ ಫೋನ್ ಮಾಡಿದ್ರೆ ಹಲೋ ಹವರ್ ಯು, ಚೆನ್ನಾಗಿದ್ದೀರಾ, ಮನೇಲಿ ಎಲ್ಲ ಚೆನ್ನಾಗಿದ್ದೀರಾ ಹಂಗೆ ಮಾಡ್ಬಿಟ್ಟು ಆಮೇಲೆ ನಾನು ಏನಕ್ಕೆ ಫೋನ್ ಮಾಡಿದ್ರು ಆ ಮಾತಕ್ಕೆ ಮಾಡ್ತಾ ಇದ್ವಿ. ಅವ್ರು ಹಂಗಲ್ಲ, ಫೋನ್ ಮಾಡಿ ರೋಬೋ ಎಲ್ಲಿದ್ದೀರಾ, ಹೌದು ಹಿಂಗೆ ಹಂಗೆ ಟಕ್ಕನ್ ಕಟ್ ಮಾಡ್ತಾರೆ ಸರ್ ಅಂತ. ಮತ್ತೆ ನಾನು ಮಾತಾಡೋಂಗಿಲ್ಲ, ಅವ್ರು ಏನು ಬೇಕೋ ಅದು ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಮತ್ತೆ ನಾನೇನೋ ಮಾತಾಡ್ಬೇಕಂದ್ರೆ ಮತ್ತೆ ಫೋನ್ ಮಾಡಬೇಕು. ಸೊ ಅಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಮೈಂಡ್ಗೆ ಏನು ಬೇಕೋ ಅದು ಮಾತ್ರ ಮಾಡ್ತಾರೆ. ಸೊ ಈ ಮೂವಿ ಸೀರಿಯಲ್ ಥರ ಇರಲ್ಲ, ತುಂಬ ಶಾರ್ಟ್ಕಟ್ಟಲ್ಲಿ ಎಡಿಟರ್ ಹೇಳೋ ಥರ ಫುಲ್ ಫಾಸ್ಟ್ ಇರುತ್ತೆ. ಒಂಚೂರು ನೀವು ಅಲ್ಲಿದ್ರೂ ನಿಮಗೆ ಕಥೆ ಅರ್ಥ ಆಗಲ್ಲ. ಸೊ ಆ ಥರ ಸ್ಪೀಡ್ ಕಟ್ಟಲ್ಲಿ ಮಾಡಿದ್ದಾರೆ. ಇದು ಟೀಸರ್ ನೋಡ್ಬೋದು, ಅದನ್ನು ನಿಮಗೆ ಗೊತ್ತಾಗಿದೆ. ಮತ್ತೆ ನಮ್ದು ಮೇಡಮ್ ಅವ್ರಿಗೆ ಹೇಳಬೇಕು, ಯಾಕಂದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಒನ್ ಮೋರ್ ಮೂವಿ. ಅವ್ರ ಡೆಡಿಕೇಶನ್ ನಾನು ನೋಡಿದ್ದೀನಿ. ಇನ್ನೊಂದು ಮೂವಿಯಲ್ಲಿ ಇಬ್ರು ಒಂದು ಫೈಟ್ ಮಾಡಿದ್ವಿ. ನಾವು ಹುಡುಗರು ಫೈಟ್ ಮಾಡೋದಕ್ಕೆ ತುಂಬ ಯೋಚನೆ ಮಾಡ್ತೀವಿ, ಹಿಂಗೆ ಮಾಡ್ಬೋದಾ ಹಿಂಗನ್ನೋ ಹರ್ಟ್ ಆಗುತ್ತಾ ಅಂತ. ಅವ್ರು ಹಂಗೆಲ್ಲ ಬಂದು ಇದು ಮಾಡ್ಬೋದಾ ಮಾಡೋಣ, ಈಗ ಮಾಡ್ಬೋದಾ ಮಾಡೋಣ, ಆ ಥರ ಡೆಡಿಕೇಶನ್ ಮಾಡ್ತಾರೆ. ಮತ್ತೆ ಅವ್ರು ನಾವು ಹೊಡಿಬೇಕಂದ್ರೆ ಅವ್ರು ನನ್ಗೆ ಕೇಳ್ತಾರೆ, ಸರ್ ಹಿಂಗೆ ಓಕೆನಾ ಇದು ಅಂತ. ಬೇರೆಯವ್ರಿಗೆ ಅವ್ರ ಕೇರ್ ತಗೊಳ್ತಾರೆ, ಅವ್ರ ಬೇಗ ಅವ್ರು ಅದು ಯೋಚನೆ ಮಾಡಲ್ಲ, ಮಾಡ್ತೀನಿ ಅಂತ. ಸೊ ಅಂತ ಅವ್ರ ಡೆಡಿಕೇಶನು. ಸೊ ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ಶೇರಿಂಗ್ ಒನ್ ಆಫ್ ಕ್ಯಾರೆಕ್ಟರ್ ಇನ್ ಯುವರ್ ಮೂವಿ. ಸೊ ಇದು 50th ಮೂವಿ. 100% ಇದು ಒಂದು ಗೋಲ್ಡನ್ ಮೂವಿನ ಇರುತ್ತೆ ಮೇಡಮ್ಗೆ. ನಮ್ದು ಕನ್ನಡ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆ, ಯಾಕಂದ್ರೆ ಹೀರೋಯಿನ್ ಓರಿಯೆಂಟೆಡ್ ತುಂಬಾ ಕಮ್ಮಿ ಮೂವಿ ಬರ್ತಾ ಇದೆ. ಬಟ್ ಬರೋ ಮೂವಿ ಎಲ್ಲ ಇವಾಗ ಇನ್ನೂ ಜಾಸ್ತಿ ಬರಬೇಕು. ಯಾಕಂದ್ರೆ ತುಂಬಾ ಹೀರೋಯಿನ್ಸ್ಗಳು ಬರೀ ಸಾಂಗ್ಸ್ಗಳಿಗೆ ಮತ್ತೆ ರೊಮ್ಯಾನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಹಂಗೆಲ್ಲ ಹೀರೋಯಿನ್ಸ್ಗಳಿಗೆ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿರೋ ತ್ರಿವಿಕ್ರಮ್ ರಘು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನಮ್ಮ ಥರ ಟ್ಯಾಲೆಂಟ್ ಅವ್ರಿಗೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನನ್ನ ಕ್ಯಾರೆಕ್ಟರ್ ಹೆಂಗ ಅಂದ್ರೆ, ಯಾರು ಯೋಚನೆ ಮಾಡಿದ್ರು ನಮ್ದು ನಾರ್ಮಲ್ ಆಗಿ ಯೋಚನೆ ಮಾಡಲ್ಲ. ಆ ಥರನೇ ಅವ್ರಿಗೂ ರೋಬೋ ಬಂದ್ರ ಅವ್ರು ಹಿಂಗ್ ಮಾಡೋಣ ಅಂತ ಅವ್ರು ಹೆಂಗ್ ಬೇಕೋ ಹಂಗೆ ಮಾಡಿದ್ದಾರೆ. ಸೊ ಈ ಮೂವಿ ನಾನು ಆಕ್ಟ್ ಮಾಡೋ ಒಂದು 2-3 ಡೇಸ್ ನಾನು ಶೂಟಿಂಗ್ ಅಲ್ಲಿ ನಾನು ಊಟನೇ ಮಾಡಲ್ಲ, ಮನೇಲೆ ಊಟ ಮಾಡಲ್ಲ, ಶೂಟಿಂಗ್ ಸ್ಪಾಟ್ ಊಟ ಮಾಡಲ್ಲ. ಏನಕ್ಕಂದ್ರೆ ಒಂದು ಈ ಮೂವಿಲಿ ನೀವು ನೋಡಿರ್ಬೋದು, ಒಂದು ಗೋಲ್ಡ್ ಟೀತ್ ಹಾಕಿದ್ದಾರೆ. ಅದು ಒರಿಜಿನಲ್ ಆಗಿ ಆಗ್ಬೇಕು, ಅದು ಫಿಟ್ಟಿಂಗ್ ಸಿಗಲ್ಲ, ಅದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಡೆಂಟಲ್ಗೆ ಹೋಗಿ ಹಂಗೆ ಫಿಕ್ಸ್ ಮಾಡ್ಬಿಟ್ರು. ನಾನು ಬಾಯ್ ಕ್ಲೋಸೇ ಮಾಡೋಕ್ಕಾಗಲ್ಲ, ಸೊ ಏನು ತಿನ್ನಕ್ಕಾಗಲ್ಲ. ಸೊ ತುಂಬಾ ಕಷ್ಟ ಆಯ್ತು. 3 days ಇಂದ ಬರೀ ನೀರು ಕೊಟ್ಟು ಜ್ಯೂಸ್ ಕೊಟ್ಟೆ ನಾನು ಈ ಮೂವಿ ನಾನು ಆಕ್ಟ್ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಯ್ತು. ಸೊ ಅದು ಸ್ಕ್ರೀನ್ ಮೇಲೆ ನೋಡೋದಕ್ಕೆ, ನಮ್ಮ ಕ್ಯಾರೆಕ್ಟರ್ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ಸೊ ಇನ್ನು ಈ ಮೂವಿ ಥಿಯೇಟರ್ಗೆ ಬಂದು ಎಲ್ಲರೂ ನಿಮ್ ಸಪೋರ್ಟ್ ಮಾಡಿ ಈ ಕನ್ನಡ ಚಿತ್ರದ ಹಿಟ್ ಮೂವಿ ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ನನ್ಗೆ ನಂಬಿಕೆ ಇದೆ. ಸೊ ನೀವು ನಿಮ್ಮ ಆಶೀರ್ವಾದ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಆಪರೇಷನ್. ಹಾ, ಗೋಲ್ಡ್ ಅಲ್ಲು, ಗೋಲ್ಡ್ ಕಲರ್ ಅಲ್ಲು, ಗೋಲ್ಡ್ ಅಲ್ಲು. ಅದು ರಿಮೂವ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡಿದ್ವಿ. ಅದು ಈ ಹಳ್ಳಿ ತೆಗಿಬೇಕಂತ ಹೇಳಿದ್ರು ಡಾಕ್ಟ್ರು. ಯಾಕಂದ್ರೆ ಅದು ಬರಲ್ಲ, ಫುಲ್ ಅವರು ಅರ್ಜೆಂಟ್ ಮಾಡಿದಕ್ಕೆ ಅದು ಹಂಗೆ ಸ್ಟಿಕ್ ಆಗ್ಬಿಟ್ಟದೆ, ಬರಲ್ಲ. ಆಮೇಲೆ ಸುತ್ತಿ ಹುಳಿ ಎಲ್ಲ ಹಾಕೊಂಡು ಏನೋ ಮಾಡಿ ಒಂದ್ ತಿಂಗಳ ಪೇನ್ ಇತ್ತು. ಬಟ್ ಸ್ಟಿಲ್ ನಾನು ಸ್ಕ್ರೀನ್ ನೋಡೋದಕ್ಕೆ ಆ ಪೇನ್ ಏನೋ ಅಷ್ಟು ದೊಡ್ಡ ವಿಷಯ ಅಲ್ಲ. ಇಲ್ಲ, ರೋಬೋ ಟೆಕ್ನಿಕ್ ಅಲ್ಲ, ಇದು ಆ ಪಾತ್ರದಕ್ಕೆ ಏನ್ ಬೇಕೋ ಅದನ್ನು ತಗೊಂಡಿದ್ದಾರೆ. ಸೆಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ಒಂಥರ ಡಿಫ್ರೆಂಟ್. ನಾವು ಹಿಂಗೆ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ, ನೀವು ಮೂವಿ ನೋಡಿದ್ರೆ ಆ ಸಸ್ಪೆನ್ಸ್ ನಿಮಗೆ ರಿವೀಲ್ ಆಗುತ್ತೆ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ. ಹೌದು, ಆ ಗೋಲ್ಡ್ ಕಲರ್ ಅಲ್ಲಿ ಇತ್ತಲ್ವ ಫುಲ್, ಒಂದೊಂದು ಸೆಕೆಂಡ್ ಒಂದು 5-6 ಪ್ಲೇಸ್ ಅಲ್ಲಿ ಬಂತು. ಸೆಕೆಂಡ್ ಹೀರೋ ರೋಬೋ ಆಶೆ ಕೇಳಕ್ಕೇನೆ ನೋಡಿ ಸರ್, ಎಷ್ಟು ಕನ್ನಡನ ಕಲಿತು ಇಷ್ಟಪಟ್ಟು ಮಾತಾಡ್ತೀರ. ಕೂಡ ಮೈನ್ ಲೀಡ್ ಆಗಿ ಮಾಡ್ತಾರೆ. ಹೌದು. ಅದು ಸೊ ನಮ್ದು 2 ಮೂವಿ, ತಮಿಳ್ ಒಂದು ಮೂವಿ ಹೀರೋ ಮಾಡಿದೀನಿ. ಸೊ ಈ ಇಯರ್ ನಮ್ಗೆ ಸ್ವಲ್ಪ ಒಳ್ಳೇದೇ ಬರ್ತಾ ಇದೆ. ಸೊ thank you for giving opportunity for everyone. Thanks God.